ಒಪಿಡಿ ಬಂದ್ ಹಿನ್ನೆಲೆ ಹೊರ ರೋಗಿಗಳ ಪರದಾಟ ಹಲವೆಡೆ ಮುಂದುವರೆದಿದೆ. ಆಸ್ಪತ್ರೆಗೆ ಬಂದು ಸದ್ಯ 10 ಮಂದಿ ಇವತ್ತು ಬಂದ್ ಅಂತ ಗೊತ್ತಾಗಿ ಆಮೇಲೆ ವಾಪಸ್ ಹೋಗ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳ ಬಳಿ ರೋಗಿಗಳು ಬಂದು ಆಮೇಲೆ ವಿಷಯ ತಿಳ್ಕೊಂಡು ರಿಟರ್ನ್ ಹೋಗ್ತಾ ಇದ್ದಾರೆ. ಮತ್ತೊಂದಷ್ಟು ಕಡೆ ಡಯಾಲಿಸಿಸ್ ಸಿಗದೆ ಹೊರ ರೋಗಿಗಳು ಪರದಾಡೋ ಸ್ಥಿತಿ ಇದೆ. ರಾಜಾಜಿನಗರದ ಸುಗುಣ ಆಸ್ಪತ್ರೆಯ ಬಳಿ ರೋಗಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಗೊರವನಹಳ್ಳಿಯಿಂದ ಬಂದು ವಾಪಸ್ ಹೋಗಬೇಕಾಗಿದೆ. ಈಗ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದಿದ್ರು ರೋಗಿ ಕೃಷ್ಣಪ್ಪ ಅನ್ನೋರು. ಪ್ರತಿಭಟನೆ ಬಗ್ಗೆ ಮಾಹಿತಿ ಇರಲಿಲ್ಲ, ಹೀಗಾಗಿ ಬಂದಿದ್ರು. ಬಟ್ ಈಗ ಚಿಕಿತ್ಸೆ ಸಿಗ್ತಾ ಇಲ್ಲ ಅವರಿಗೆ. ಮೇಡಮ್ ಈ ಕಿಡ್ನಿ ಪ್ರಾಬ್ಲಮ್ ಬಂದಿರೋದ್ರಿಂದ ನಾವು ಡಯಾಲಿಸಿಸ್ಗೆ ಇಲ್ಲಿ ಬಂದಿದ್ವಿ. ಒಳ್ಳೆ ಆಸ್ಪತ್ರೆ, ಚೆನ್ನಾಗಿ ನೋಡ್ತಾರೆ. ಅದರಿಂದ ಇಲ್ಲಿಗೆ ನಾವು ಡಯಾಲಿಸಿಸ್ಗೆ ಅಂತ ನಾವು ಬರೋವು. ಇಲ್ಲಿ ಬಂದು ನಾನು 13 ವರ್ಷ ಆಯಿತು. ಇಲ್ಲ ನಾವು 9:30ಗೆ ಬರೋವು ನಾವು. ಯಾವಾಗ್ಲೂ ನೈಟ್ ಬಂದು ಇಲ್ಲಿ ಆಲ್ಟ್ ಆಗ್ತಿದ್ದೆ. MD ಸಾರು ಕೇಳಿಬಿಟ್ಟು ಇಲ್ಲಿ ನೈಟ್ ಬಂದು ಇಲ್ಲಿದ್ದು ಬೆಳಿಗ್ಗೆ 9:30 ಮೇಲ್ಪಟ್ಟು ಡಯಾಲಿಸ್ ಮಾಡಿಸ್ಕೊಂಡು ಸಾಯಂಕಾಲ ಊರಿಗೆ ಹೋಗ್ತಿದ್ದೆ. ರಾತ್ರಿ ಬಂದಿದ್ದೆ. ಇಲ್ಲ ಇವತ್ತು ಸ್ಟ್ರೈಕ್ ಅಂತ ಹೇಳಿರು. ಅದರಿಂದ ಮಾಡೋಕ್ಕಾಗೋದಿಲ್ಲಪ್ಪ, ಇವತ್ತೊಪ್ಪತ್ತು ಇದು ಮಾಡ್ಕೊಳ್ಳಿ, ಸೋಮವಾರ ದಿನ ಮಾಡ್ತೀವನೋ, ನಾಳೆ ಭಾನುವಾರ ದಿನ ಮಾಡೋದಿಲ್ಲ. ಅದರಿಂದ ಸೋಮವಾರ ದಿನ ನಾಳೆ ಸಾಯಂಕಾಲ ಬಂದು ಸೋಮವಾರ ಮಾಡಿಸ್ಕೊಂಡು ಹೋಗ್ಬೋದು. ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವರೇ, ಪಾಪ ಇವ್ರು ಹಿಂಗೆ ಹೇಳಿದ ಮೇಲೆ, ಸ್ಟ್ರೈಕು ಅಂದಮೇಲೆ ನಾವಿನ್ನೇನು ಮಾಡೋಕ್ಕಾಗುತ್ತೆ. ಅದೇ ಒಂದು ಸ್ವಲ್ಪ ನೀರು ಕಂಟ್ರೋಲ್ ಮಾಡ್ಕೊಬೇಕು ನಾವು. ಎಮರ್ಜೆನ್ಸಿ ಬಂದಾಗ ಮಾಡ್ಬೇಕಾಗ್ಬರ್ತದೆ. ಆದರೆ ನಾವು ಊಟ ನೀರು ಇವೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನಾಳೆ ಒಂದಿನ ಕಾಲ ಕಳಿಬೋದು.